ವಿಜ್ಞಾನದ ಜಗತ್ತಿನಲ್ಲಿ ತಾರೆಯಂತೆ ಮಿನುಗಿದ ಜಗದೀಶ್ ಚಂದ್ರ ಬೋಸ್ ಭಾರತದ ಮಹಾವಿಜ್ಞಾನಿ. ರೇಡಿಯೋ ತರಂಗಗಳ ಬಗ್ಗೆ ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ. ಸಸ್ಯಗಳು ಜೀವಿಗಳು, ಅವುಗಳಿಗೆ ನಮ್ಮಂತೆ ಜೀವವಿದೆ. ಅವು ಮನುಷ್ಯರಂತೆ ಆಹಾರ ಸೇವಿಸುತ್ತವೆ, ರಾತ್ರಿ ಮಲಗಿ ಮುಂಜಾನೆ ಎಚ್ಚರಗೊಳ್ಳುತ್ತವೆ. ಹೊಡೆದರೆ ಅವುಗಳಿಗೂ ನೋವಾಗುತ್ತದೆ. ಹುಟ್ಟು ಸಾವು ಅವಕ್ಕೂ ಉಂಟು. ಇನ್ನು ಮುಂತಾದ ವಿಷಯಗಳನ್ನ ಜಗತ್ತಿಗೆ ಮೊದಲು ತೋರಿಸಿಕೊಟ್ಟ ಮಹಾವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್. ಬೋಸ್ ರವರು ಈಗ ಬಾಂಗ್ಲಾದೇಶಕ್ಕೆ ಸೇರಿರುವ ಢಾಕಾ ಜಿಲ್ಲೆಯ ಫರೀದ್ಪುರದಲ್ಲಿ 1858 ನವೆಂಬರ್ 30 ಜನಿಸಿದರು. ಸರ್ಕಾರದಲ್ಲಿ ದೊಡ್ಡ ಅಧಿಕಾರಿಗಳಾಗಿದ್ದ ಭಗವಾನ್ ಚಂದ್ರ ಬೋಸ್ ಇವರ ತಂದೆ ತಮ್ಮ ಮಗ ಎಲ್ಲರನ್ನೂ ಸಮಭಾವದಿಂದ ಕಾಣಬೇಕೆಂದು ಅವರನ್ನು ಒಂದು ಸಾಮಾನ್ಯ ಶಾಲೆಗೆ ಸೇರಿಸಿದರು. ತಾಯಿಯಿಂದ ಕತೆ ಕಾವ್ಯಗಳ ಪರಿಚಯ ಅವರಿಗೆ ಚಿಕ್ಕಂದಿನಿಂದಲೇ ಆಯಿತು. ಇದರಿಂದ ವಿಜ್ಞಾನಿಗಳಿಗಿರಬೇಕಾದ ತಾಳ್ಮೆ, ನಿಷ್ಠೆ, ಸಾಹಸ ಪ್ರವೃತ್ತಿಗಳು ಅವರಲ್ಲಿ ಮೂಡಿ ಬಂದವು. ಕಲ್ಕತ್ತೆಯ ಸೇಂಟ್ ಜೇವಿಯರ್ ಪ್ರೌಢಶಾಲೆ ಮತ್ತು ಕಾಲೇಜುಗಳಲ್ಲಿ ಓದಿ ಬೋಸರು ಪದವಿ ಪಡೆದರು. ಭಾರತಕ್ಕೆ ಮರಳಿದ ನಂತರ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡತೊಡಗಿದರು. ಮೊದಲಿಗೆ ವಿಜ್ಞಾನಕ್ಕೆ ಸಂಬಂಧಿಸಿದ ಸಂಶೋಧನೆಗಳನ್ನು ಮಾಡತೊಡಗಿದರು. ಅವರಿಗೆ ಹೆಸರು ತಂದುಕೊಟ್ಟಿದ್ದು ಅವರು ನಡೆಸಿದ ಸಸ್ಯಗಳ ಮೇಲಿನ ಸಂಶೋಧನೆಗಳು. ವಿಷವು ಹೊಕ್ಕಾಗ ಸಸ್ಯಗಳು ನರಳುತ್ತವೆ, ಇಲ್ಲವೇ ಸಾಯುತ್ತವೆ ಎಂಬುದನ್ನು ಒಂದು ಗಿಡಕ್ಕೆ ಚುಚ್ಚುಮದ್ದು ಕೊಡುವುದರ ಮೂಲಕ ಬೋಸರು ತೋರಿಸಿಕೊಟ್ಟರು. ಸಸ್ಯಗಳಲ್ಲಿ ಜರುಗುವ ಪ್ರಕ್ರಿಯೆಗಳನ್ನು ತೋರಿಸಲು ಬೋಸರೇ ಸೂಕ್ಷ್ಮ ಯಂತ್ರಗಳನ್ನು ತಯಾರಿಸುತ್ತಿದ್ದರು. ಲಂಡನ್ನಿನ ರಾಯಲ್ ಸೊಸೈಟಿ ಅವರನ್ನು ಕರೆಯಿಸಿ ಉಪನ್ಯಾಸಗಳನ್ನು ಏರ್ಪಡಿಸಿ ಅವರಿಗೆ ಫೆಲೋಶಿಪ್ ನೀಡಿತು. 1912ರಲ್ಲಿ ಕಲ್ಕತ್ತಾದಲ್ಲಿ ಬೋಸರೇ ಸ್ಥಾಪಿಸಿದ ಒಂದು ಸಂಶೋಧನಾ ಸಂಸ್ಥೆ ಇದೆ. ಅದು ಇಂದಿಗೂ ಕೆಲಸ ಮಾಡುತ್ತಿದೆ. ಸಾಹಿತ್ಯ ಪ್ರಿಯರೂ ಆಗಿದ್ದ ಬೋಸರು ವಿಶ್ವಕವಿ ರವೀಂದ್ರನಾಥ್ ಠಾಗೂರ್ ಅವರ ಗೆಳೆಯರಾಗಿದ್ದರು. ಚೇತನ ಅಚೇತನಗಳಲ್ಲಿ ಪ್ರತಿಕ್ರಿಯೆ, ಸಸ್ಯ ಪ್ರತಿಕ್ರಿಯೆ ಮೊದಲಾದ ಗ್ರಂಥಗಳನ್ನು ಬೋಸರು ಬರೆದಿದ್ದಾರೆ. 1937 ನವೆಂಬರ್ 23 ನಿಧನರಾದ ಚಂದ್ರಶೇಖರ್ ಬೋಸರು ವೈಜ್ಞಾನಿಕ ಜಗತ್ತಿನಲ್ಲಿ ಧ್ರುವತಾರೆಯಂತೆ ಶೋಭಿಸಿದ ಅಪ್ರತಿಮ ಮಹಾವಿಜ್ಞಾನಿಯಾಗಿದ್ದಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.